ನೋಡುತ್ತಾ ನೋಡುತ್ತಾ ನಾನಂತೂ ಹಂಗತ ಬಿದ್ದೋದೆ ನೋಡೇ ಚಿನ್ನಮ್ಮ. ಏಯ್ ಎದಕ್ಕೋ ಗಂಗಾಧರ್ಮಮ್ಮ ಹಿಡ್ಕೊಂಡಿ ಬಿಡೋ ಬಿಡೋ, ಎದಕ್ಕ ಕೈ ಹಿಡ್ಕೊಂಡಿ? ಅಯ್ಯೋ ಅಲ್ಕಟ್ ಮಗನೇ, ನೋಡಿದ್ರೆ ಏನಂತ ಬಿಡೋ ಬಿಡೋ, ಅಯ್ಯೋ ಕೈ ಬಿಡೋ. ಏಯ್ ಹೇಳು, ನೀನ್ ನನ್ನ ಮದುವೆ ಆಗ್ತಿ ಆಗಲ್ಲ? ನೀನ್ ನನಗ್ ಬೇಕಷ್ಟೇ, ನಾನು ಮಾತ್ರ ನೀನನ್ ಸುಮ್ನೆ ಬಿಡಲ್ಲ ಕಣೆ, ಬಿಡಲ್ಲ. ಏನ್ ಅನ್ಕೊಂಡಿದ್ದ ನೀನು? ಏಯ್ ನಿನ್ನೋಳು ಕಣೆ, ನಿನ್ನೋಳು. ಏನಪ್ಪ ಮದ್ವೆಗಿದ್ವಿ ಅಂತವ್ನೆ. ಅಯ್ಯೋ ಈ ಚಿನ್ನಮ್ಮನ ಪಾಪ ಇವನ್ ಇಷ್ಟಪಟ್ಕೊಂಡು ಇದ್ ಮಾಡ್ತಿರೋದ್ ನಿಜಾನ? ಹಂಗ ನಮ್ಮಮ್ಮನ ಮುಂದೆ ಏನು ಇಲ್ದಿರ ತರ ತೋರಿಸ್ಕೊಂಡ. ಯಪ್ಪ ಇಷ್ಟ ಕಳ್ಳ ಇದ್ದಾನೆ ಇವನು. ಉದ್ದಾರ ಆಗಲ್ಲ ಇವನು, ಉದ್ದಾರ ಆಗಲ್ಲ, ಹಾಳಾಗೋಗ್ತಾನೆ ಇವನು. ಏಯ್ ನಿಂಗೇನಾರು ಗೊತ್ತಾಗಲ್ವ? ಒಟ್ಟಿಗೆ ನನ್ನ ತಿಂತಿ ಬೇರೆ ಏನಾರು ತಿಂತಿ ಹೆಂಗಾಗುತ್ತೆ? ನಾನು ಯಾಕೋ ಇನ್ನೊಂದ್ ಮದ್ವೆ ಆಗ್ಬೇಕು? ನಮ್ಮಮ್ಮ ಹೇಳಿಲ್ಲೇನ ನಿನ್ನ ಮದ್ವೆ ಆಗಲ್ಲ 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 ಅಂತೇಳಿ? ನಮ್ಮ ಅಪ್ಪನ ತಮ್ಮ ಇದ್ದಾನೆ, ತಮ್ಮನ ಮಗ ಇದ್ದಾನೆ, ಅವನನ್ನ ಮದ್ವೆ ಆಗ್ತೀನಿ. ತಮ್ಮನ ಮಗ ಅಂತ ನಮ್ಮಪ್ಪ ಅಕ್ಕನ ಮಗ, ಅವನನ್ನ ಮದ್ವೆ ಆಗ್ತೀನಿ. ನಾನು ಯಾವತ್ತೂ ನಿನ್ನ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ಬಿಡ್ವ. ಏಯ್ ಏನು ದರ್ಪದಲ್ಲಿ ಮಾತಾಡ್ತಿ? ನಾಲ್ಕು ಕೂತ್ಬಿಡ್ತೀನಿ. ಹುಷ್ ಮಾತಾಡ್ಬಾರ್ದು. ಯಪ್ಪ 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 ಮನೆಯಾಳ, ಏನೋ ಕಲ್ತಿದ್ಯಾ ನೀನು? ಈ ತರ ಬುದ್ಧಿ ನಿನ್ಗೆ ಯಾಕೋ ಬಂತು? ಅಯ್ಯೋ ಮನೆಯಾಳ, ಅಯ್ಯೋ ಏನೋ ನಿಂದು. ಪುಷ್ಪ, ನೀನ್ ಯಾವಾಗ ಇಲ್ಲ ಬಂದೆ? ಎದಕ್ ಬರಕ್ ಹೋಗಿದ್ದೆ? ಯಾಕೆ ಬಂದೆ ನೀನು ಈ ಕಡೆಗೆ? ನಾನು ಲಕ್ಷ್ಮಿ ಆಂಟಿ ಮನೆ ಹತ್ರ ಹೋಗ್ತಿದ್ದೆ. ನಂಗೊಂದ್ ಸ್ವಲ್ಪ ಕೆಲಸ ಇತ್ತು. ಅಕ್ಕರೆಲ್ಲ ಹೋಗಿದ್ರಲ್ಲ, ಹೋದ್ರ ಇಲ್ವಾ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ. ನೀನೇನೋಳೆ ಹಿಂಗ್ ಆಡ್ತಿದ್ಯಾ? ಯಾಕೆ? ಅದು ಹಂಗಲ್ಲ ಪುಷ್ಪ, ನೀನೇನ್ ಈ ತರ ಹಿಂಗ್ ಬಂದ್ಬಿಟ್ಟಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಏನು, ನಾನು ಬರ್ತೀನಿ ಬಾ. ನಿನ್ನ ಆಟ ಎಲ್ಲ ನನಗೆ ಗೊತ್ತಾಗಿದೆ. ಹುಡುಗಿನ ಇಷ್ಟೊತ್ತು ರೇಗಿಸಿದಲ್ಲ, ಎಲ್ಲ ಕೇಳಿಸ್ಕೊಂಡೆ ನಾನು. ನೀನ್ ಈ ತರ ಲೋಫರ್ ಕಚ್ಚಡ ಸುಳೆ ಮಗ ಅಂತ ನಂಗೆ ಗೊತ್ತಿದ್ದಿಲ್ಲ ಕಣೋ. ಇನ್ನೊಂದ್ಸರಿ ನನ್ ಜೊತೆ ಮಾತಾಡಕ ಹೋಗ್ಬೇಡ ನೀನು. ನಂಗೂ ನಿಂಗೂ ಸಂಬಂಧ ಮುಗ್ದೋಯ್ತು ಅಷ್ಟೇ. ಅಯ್ಯೋ ಇವ್ರಪ್ಪ ನಿಮ್ಮ ಅಪ್ಪ ಅಮ್ಮನ ಜೊತೆ ಹೇಳಿದ್ರೆ, ನಿಮ್ಮ ಅಮ್ಮಂಗ ನಿನ್ ತಮ್ಮಂಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದ ನೋಡಿ. ಇದೇ ತರ ಮಾಡೋದು. ಅದಕ್ಕೆ ನಾವು ಹೋಗ್ತೀವಪ್ಪ. ಏನಾದ್ರೂ ಮಾಡ್ಕೊಳ್ಳಿ. ಏಯ್ ಮುಚ್ಚೆ ಬಾಯಿ, ನಮ್ಮ ಹುಡುಗಿ ಕಣೆ ಅವಳು, ಮದ್ವೆ ಆಗೋ ಹುಡುಗಿ. ನೀನ್ ಮಾತಾಡ ಕಣೆ, ನೀನ್ ಮಾತಾಡ, ಮುಚ್ಚೆ ಬಾಯಿನ. ಅವಳ ಜೊತೆ ಏನಾದ್ರು ಮಾತಾಡ್ತೀನಿ, ಮುಚ್ಚೆ. ನಾನೇ ನಿನ್ ಮದ್ವೆ ಆಗಲ್ಲ, ನಮ್ಮ ಅಮ್ಮನ ಜೊತೆ ಇವತ್ತೇ ಹೋಗಿ ಹೇಳ್ತೀನಿ. ನಾನಂತೂ ನಿನ್ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ಹಿಂಗ್ ಇದ್ ಮಾಡ್ತಾನೆ ಕಣಮ್ಮ, ಹಿಂಗ್ ಬಿಡ್ತಾನೆ ಅಂತ ಹೋಗಿ ಹೇಳ್ತೀನಿ. ನಿನ್ ಆಮೇಲೆ ಇರೋದು ನಿಮ್ಮ ಅಮ್ಮನ ಜೊತೆ ಹೋಗಿ ಹೇಳ್ತಿ. ಆ ಲಕ್ಷ್ಮಿ ಹೇಳಿರೋದೇ ನಂಬಿಲ್ಲ ನಿಮ್ಮಮ್ಮ. ನೀನ್ ಹೇಳದ್ ನಂಬಿಡುತ್ತಾ? ಹೋಗಲೇ ಹೋಗು. ಏನೇ ಮಾಡಿದ್ರೆ ನೀನ್ ನನ್ ಮದ್ವೆ ಹಾಗೆ ಆಗ್ತೀರಿ, ತಿಳ್ಕೊಂಬಿಡು ಇದನ್ನ. ನಿನ್ನಂತ ಮನೆ ಹಾಳ್ ನನ್ ಮಕ್ಳಿಂದಾನೆ ಇಡೀ ಊರ ಹಾಳಾಗತ್ತು. ಬೇವರ್ಸಿ ನಿನ್ ಜೊತೆ ಮಾತಾಡಕ್ಕೂ ಅಸಹ್ಯ ಆಗುತ್ತೆ. ನಿನ್ನ ನೋಡ್ತಿದ್ರೆ ಸಹಿಸ್ಬಿಡೋಣ ಅನ್ನೋ ಕೋಪ ಬರುತ್ತೆ. ಆದ್ರೆ ಏನ್ ಮಾಡ್ಲಿ, ನಮ್ಮ ಅಮ್ಮನ್ ಕರ್ಟಕ್ಕೆ ಸುಮ್ನೆ ಇದೀನಿ. ನನ್ ತೋರ್ಸ್ಬಾರ್ದು ನಿನ್ಗೆ. ನಾನು ಕೋಪ ಬಂತಂದ್ರೆ ಯಾವ ತರ ಕಳ್ತೀನಿ ಅಂತ ನಿನ್ಗೆ ಇನ್ನ ಗೊತ್ತಿಲ್ಲ ಮಗನೇ. ನಾನು ಒದ್ದಾಗ್ಬಿಡ್ತೀನಿ. ಎಲ್ಲೆಲ್ಲಿ ಓದಿಬೇಕು ಅಲ್ಲಿ ಇನ್ನೊಂದು ತಲ್ಕಿರಿ ಬರ್ದು ಮುಚ್ಕೊಂಡು ಹೋಗೋ ಮತ್ತನಂತೆ ಮದ್ವೆ ಆಗಕ್ಕೆ. ನೋಡ್ತಿರೇ ಇವಳು ಸೆಟಪ್, ನಿನ್ನು ಗೆಟಪ್ ಲವರ್ ನನ್ ಲವರ್, ನನ್ ವೈಫ್. ನಿನ್ ವೈಫ್ ಅವಳು ಸೆಟಪ್ ಅಷ್ಟೇ. ಅವಳನ್ನ ಸೆಟಪ್ ಮಾಡ್ಕೊಂಡಿ ನಿನ್ ನನ್ ವೈಫ್ ಆಗ್ಲೇಬೇಕು. ನಂಗೂ ನಿಂಗೂ ಸವಾಲು ಕಣೋ. ನೀನ್ ಅದ ಹೆಂಗ್ ನನ್ನ ಮದ್ವೆ ಆಗ್ಬಿಡ್ತೀಯ ನೋಡೇ ಬಿಡ್ತೀನಿ ಮಗನ. ನಿನ್ ಚರಿತ್ರೆ ಎಲ್ಲ ನಮ್ಮಮ್ಮ ನನ್ನ ತಮ್ಮನ ಮುಂದೆ ತೋರಿಸ್ತೀನಿ, ನಮ್ಮ ಅಣ್ಣನ ಮುಂದೆ. ಅವಾಗ ಒಪ್ಕೊಳ್ಳೋದು. ನಿನ್ನಂತ ಬಡ್ಡಿ ಮಗ ಅಂತೇಳಿ ತೋರಿಸ್ತೀನಿ ಹೋಗಲೇ. ಏಯ್ ನಿನ್ನ ಮಾತ್ರ ನಾನು ಸುಮ್ನೆ ಬಿಡಲ್ವೇ? ಅವಳಿಗೂ ಗೊತ್ತಾಗತ್ತರ ಮಾಡ್ಬಿಟ್ಟಲ್ಲ, ನನ್ ಉಗ್ರರ ತೋರಿಸ್ಬಿಟ್ಟಲ್ಲ. ನಿನ್ನೊಂದು ಮಾತ್ರ ಸುಮ್ನೆ ಬಿಡಲ್ವೇ? ಸುಮ್ನೆ ಬಿಡಲ್ಲ. ಹೋಗು ಫಸ್ಟ್ ನಿನ್ ಮದ್ವೆ ಆಗ ಹುಡುಗಿನ ವಾಪಸ್. ಆಮ್ಯಾಗ ನನ್ನ ನೋಡ್ಕೊಳವಂತೆ. ನಾಚ್ಕಿಲ್ದವನ್ ಹೆಣ್ಮಕ್ಳು ಅನ್ನೋದು ಕಂಡಂಗೆ ಮಾತಾಡ್ತಾನೆ ಮಾತು. ಇಂತ ನನ್ ಮಕ್ಳು ಇಂತಾನೆ ಈಗಿನ ಕಾಲದಾಗ ರೇಪು ಅಂತೇವಿ ಎಲ್ಲ ಜಾಸ್ತಿ ಆಗ್ತಿರೋದು. ಕಾಮಕ್ರು ಅಟ್ಟಾಸ ಮೆರಿತಿರೋದು. ಮಾತಾಡ್ತೀಯ ಕಣೆ, ಮಾತಾಡ್ತೀಯ. ನಿಮ್ಮಮ್ಮ ಸರಿಯಾಗಿ ಮಾಡ್ಸಿ ಸಾಮಂತವಿಂದ ಎಲ್ಲ ಮಾಡ್ಸಿ ಇಕ್ಕವಳ ಚಿಕ್ಕ ವಯಸ್ಸಿಗೆ ನೇರ ಕಂಡು ಆಡ್ತೀಯ. ಆಡು ನಿನ್ ದರ್ಪ ಎಲ್ಲ ಇಳಿಸ್ತೀನಿ ನಾನು. ಹೋಗಲ್ಲ ಏಟ್ ಆಡ್ತೀವಿ ಹೋಗು ಸುಮ್ಕ. ನಿಂದ ಎಷ್ಟ ಆಡಿದ್ರೆ ಇಷ್ಟ ಆಗೈತಿ ಹೋಗು. ಓದಿದರು ಗೀಚಿದರು ಒಲೆಯ ಊದಬೇಕು, ತಾಯಿಯಾಗಬೇಕು, ತಾಯಿ ಋಣವ ತೀರಿಸಲೇಬೇಕು. ಮಮ್ಮಿ ನನ್ ಕೈಲಿ ನಡಿಯಕ್ ಆಗಲ್ವೇ? ಸುಸ್ತಾಗ್ತಿದೆ ಮಮ್ಮಿ, ಪ್ಲೀಸ್ ಮಮ್ಮಿ. ಅಯ್ಯೋ ಇದೇನೆ ಪರ್ವತಮ್ಮ, ನಿನ್ ಮಗಳನ್ ಕರ್ಕೊಂಡ್ ಯಾಕ? ಏನು ಹೊಟ್ಟೆ ನೋವು ಅಂತ ನಲ್ಲಾಡ್ತಾಳಲ್ಲೇ? ಯಾಕೆ? ಏನೋ ಗೊತ್ತಿಲ್ಲ ಕಣಕ, ನೆನ್ನೆಯಿಂದನು ವಾಂತಿ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟೈತಿ. ಯಾಕ ಏನು ಎತ್ತ ಅಂತನ ಗೊತ್ತಾಗ್ತಿಲ್ಲ. ನನ್ಗಂತೂ ಬ್ಯಾಸತ್ತು ಹೋಗ್ಬಿಟ್ಟೈತಿ ನೋಡು. ಅಯ್ಯೋ ಏನ್ ಮಾಡೋದು ಏನ್ ಬಿಡುದು ನಂಗಾಗೈತಿ. ಹೌದೇನಾ? ಬಂದ್ ಕುರ್ಸಿಲಿ ಬಾರಬೈಲ್ ಕುತ್ಕೋಬವ. ಯಾಕೆ ಏನಾಗೈತಿ ನೋಡ್ತೀನಿ ಬಾಯ್ಲಿ. ಅಯ್ಯೋ ಮರೈತಿ, ಏನೈತಿ ನಿಂದ? ಉಸ್ರು ಮ್ಯಾಕ್ ತಕೊಂಡ್ ನಿಧಾನ ಕೊಡು. ಅಯ್ಯೋ ಇದೇನೆ ಇಷ್ಟೊಂದ್ ಸ್ವರ್ಗಗಳಲ್ಲಿ ಯಾಕೆ ಪರ್ವತಮ್ಮ? ಇಷ್ಟ ಮಟ್ಟಕ್ಕೆ ಸುಸ್ತಾಗೈತೇನ ನಿನ್ ಮಗಳಗ? ಯಾಕವ ಏನಾಯ್ತವ? ಅಮ್ಮ ಅರ್ಚನಮ್ಮ, ನನ್ ಕೈಲಿ ಆಗ್ತಿಲ್ಲ. ಯಾಕೋ ಸುಸ್ತು ನಿದ್ದೆ ಬರ್ತಿದೆ. ಕಣ್ ಮುಚ್ಬೇಕನ್ಸುತ್ತೆ. ನನ್ ಕೈಲಿ ನಿಜವಾಗ್ಲೂ ಆಗ್ತಿಲ್ಲ. ಸರಿ ಇರು, ಒಂದ್ ನಿಮಿಷ ಹಂಗ ಕುತ್ಕ. ಏನಾಗೈತೆ ಏನ್ ಬಿಟ್ಟೈತೆ ನೋಡ್ತೀನಿ. ನೀನೇನವ ಹಿಂಗ ವೈಕಂತಿ? ಅಯ್ಯೋ ಫಸ್ಟ್ ಏನಾಗೈತೆ ನೋಡ್ ತಿಳ್ಸವ. ನನ್ ಗಂಡಂತೂ ನನ್ ಮಗ್ಳೆ ಯಾಕೆ ಹಿಂಗಾಗ್ಬಿಟ್ಲು ಅಂತ ವೈಕಂತಾರ. ಗುಡಿಸ್ಲಾಗಿದ್ದೀವಿ, ಅದ್ರಾಗ ಬೇರೆ ಅವ್ರ ಗಂಡ ಬಂದು ಬಿಟ್ಟು ಹೋಗೋಣ ಅಯ್ಯೋ ಅಂತೇಳಿ ಕೊರ್ಗಾಡ್ತಾರ. ಅಯ್ಯೋ ಪಾರ್ವತಮ್ಮ, ಶುಭ ಸುದ್ದಿ ಕಣೆ. ನಿನ್ ಮಗಳು ಬಸ್ರಿ ಆಗವಳೆ. ಗೌಡ್ರ ಮಗುಗ ಮತ್ತನ್ ಮಗು ಗೊತ್ತೈತಪ್ಪ. ಆಕಿ ಶಾಂತಿಯಮ್ಮ ಎತ್ತಿದ್ದಿಲ್ಲ, ನಿನ್ ಮಗಳು ಬಸ್ರಿ ಆಗವಳೆ ಕಣೆ. ನನ್ ಮಗಳು ಬಸ್ರಿ ಆಗೋಳ? ಅದೇಂಗ ಆಗ್ತಾಳ? ನಾನ್ ಕೇಳ್ದಾಗೆಲ್ಲ ಇಲ್ಲ ಕಣಮ್ಮ. ನನ್ ಗಂಡನ ಜೊತೆ ನಾನು ಇಲ್ಲಕ್ಕೆ ಇಲ್ಲ, ಒಂದಿನಕ್ಕೂ ಇಲ್ಲ. ಅವ್ನ ನನ್ನ ಮಿಸ್ ಇಂಡಿಯಾ ಮಾಡ್ಬೇಕು ಅಂತವನೆ.
ನಾನು ಅವನು ಸೇರೇ ಇಲ್ಲ ಅಂತಿದ್ಲು, ಆ ಜೊತೆ ಕಿಲುಕೆ ಇಲ್ಲ ಅಂತಿದ್ಲು. ಇವಳು ಬಸ್ರಿಯ ಅದೆಂಗದ್ಲಪ್ಪ ಭಗವಂತ. ಅಯ್ಯಯ್ಯೋ ಇದೇಂತ ತಿಕ್ಕುದ್ಲಪ್ಪ ನನ್ಗಳು. ಅಯ್ಯೋ ಅರ್ಚನಮ್ಮ ಏನ್ ಹೇಳ್ತಿದ್ದೆ ತಿಟ್ಟ ಹೇಳ್ತಿದ್ದೇನೆ. ನನ್ ಮಗಳ ಕೈ ಇನ್ನೊಂದು ಇಟ್ಕೊಂಡು ಹೇಳಿ, ನನ್ ಮಗಳು ಬಸ್ರಿ ಏನೇ. ಅಯ್ಯಯ್ಯೋ ನೀನೇನೇ ಹೇಳ್ತಿರೋದು, ನನ್ ಮಗಳು ಬಸ್ರಿನ ತಿಟ್ಟಲ್ವಾ? ಹಾ ನನ್ ಮಗಳು ಬಸ್ರಿನ. ಅಯ್ಯಯ್ಯೋ ಇದ್ಯಾಕಪ್ಪ ಹಿಂಗಾಗ್ಬಿಡ್ತು. ಹಾ ನಾನು ಪ್ರೆಗ್ನೆಂಟ್. ಹೇ ನೀವೆಲ್ಲ ಸುಳ್ಳು ಹೇಳ್ತಿದ್ರ ಅನ್ಸುತ್ತೆ. ನಾನ್ ಪ್ರೆಗ್ನೆಂಟ್ ಆಗಕ್ಕೆ ಕಾರಣ ಸಾಧ್ಯನೇ ಇಲ್ಲ. ನಾನ್ ಪ್ರೆಗ್ನೆಂಟ್ ಅಲ್ಲ. ಅಲ್ಲ ಕಣಮಣಿ, ಈ ವಿಚಾರದಾಗ ಯಾರು ಸುಳ್ಳು ಹೇಳ್ತಾರೆ? ನೀನು ಬಸ್ರಿನೇ. ನಿಂಗ ಹುಡುಗರು ಆಗ್ತೈತಿ, ಅದಕ್ಕ ನಾನು ಹೇಳಕತ್ತಿರ ಅದನ್ನ ಪ್ರೆಗ್ನೆಂಟ್ ಅಂತ ಹೇಳಿ. ಈ ಕೈ ಮುಟ್ ನೋಡ್ದ ಒಂದ್ ನಿಮಿಷಕ್ಕ 102 105 ಬಡ್ಕಂತೈತಿ ನಿನ್ ಕೈ. ನೀನ್ ಬಸ್ರಿ ನೀ ಒಂದ್ಸರಿ ಹಾಸ್ಪಿಟಲ್ ಹೋಗಿ ಚೆಕಪ್ ಮಾಡಿಸ್ಕ. ಮುನ್ಸ್ವಾಮಿ ಹತ್ರ ನೀ ನಮ್ಮನೆ ಯಾಕ ಕಾಡಿಲ್ಲ, ಇವಾಗ ನಾನು ಕೆಲಸ ಬಿಟ್ಬಿಟ್ಟಿನಲ್ಲ, ಅದಕ್ಕೆ ಕೈ ಹಿಡ್ಕೊಂಡು ನೋಡ್ದೆ. ಅದಕ್ಕ ನೀನು ಡಾಕ್ಟರ್ ಅಂತ ಇದು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಅದಕ್ಕೆ ಹೇಳಕತ್ತೀನಿ, ಹೋಗಿ ಮುನ್ಸ್ವಾಮಿ ಹತ್ರ ತೋರ್ಸ್ಕ, ಇಲ್ಲಾಂದ್ರೆ ಯಾವ್ದಾರು ಹೆಣ್ಮಕ್ಳು ಡಾಕ್ಟರ್ ಹತ್ರ ತೋರ್ಸ್ಕ. ಅಮ್ಮ ಯಾಕೆ ಈ ತರ ನೋಡ್ತಿದ್ಯಾ? ಏನಾಯ್ತು? ನಡಿಯಮ್ಮ ಮನೆಗ್ ಹೋಗೋಣ. ಮನೆಕ? ಸರಿ ಬಾ ಹೋಗೋಣ. ಯಾರಪ್ಪ ಇದಕ್ಕ ಕಾರಣ? ಅಯ್ಯಯ್ಯೋ ನನ್ ಮಗಳಿಂದ ಕೆಲಸ ಮಾಡ್ತಾಳಂತ ಅನ್ಕೊಂಡೇ ಇದ್ದಿಲ್ಲ. ಸರಿ ಬಾ 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 ಅಟ್ಟಿಯಾಗ. ಅಟ್ಟಿಯಾಗ ಒಂಚೂರು ಮಾತಾಡ್ಬೇಕಪ್ಪ. ಏನ್ ಎತ್ತ ಅಂತ ಹೇಳಿ ಎಲ್ಲ ಮಾತಾಡ್ಬೇಕಪ್ಪ. ಎದಳ್ಬೇಕು ಬೇಗ, ಎದ್ ಬಾ. ಅಮ್ಮ 1-2 ನಿಮಿಷ ಇಲ್ಲೇ ಕುಂತ ಹೋಗೋಣಮ್ಮ. ಯಾಕೋ ಬೇಜಾರಾಗ್ತೈತಿ. 1-2 ನಿಮಿಷ ಇಲ್ಲೇ ಕುಂತಿದ್ದು ಆಮೇಲೆ ಹೋದ್ರೆ ಆಯ್ತು ತಗೋ. 2 ನಿಮಿಷ ಅಲ್ಲ, 1 ನಿಮಿಷನೂ ಕುತ್ಕೊಳ್ಳೋದು ಬೇಡ, ನಡಿ ಅಂತ ಹೇಳಿದ್ದು. ನಿಂದು ನೋಡಿ ಸಾಕಾಗ್ಬಿಟ್ಟೈತೆ, ನಡಿಯವ್ವ ನಡಿ. ಏನು ಎತ್ತ ಅಂತ ಹೇಳಿ ನಮಗೂ ಗೊತ್ತಾಗ್ಬೇಕು, ನಡಿ. ಸಾವುಕಾರಂಗ್ ಹೇಳ್ಬಿಟ್ರೆ ಸಾವುಕಾರನ್ ಮಗಂಗ ಫುಲ್ ಖುಷಿಯಾಗಿ ಕುಂತ್ ಬಿಡ್ತಾನ. ಅವನ್ಗೊಂದ್ ಹುಡುಗ್ರ ಐತೈತಿ ಅಂತ ಗೊತ್ತಾದ್ರೆ ಸುಮ್ನೆ ಬಿಡುದು. ಅಯ್ಯೋ ಸಿಂಗಾರಮ್ಮಂಗ್ ಗೊತ್ತಾದ್ರ ಅಂತ ನಿಮ್ಮನ್ನ ಎತ್ತಿ ತಿರುಗಿ ಬಿಡ್ತಾಳ, ಅಷ್ಟು ಖುಷಿ ಪಡ್ತಾಳ. ಹೋಗಿ ಹೇಳ್ಕಲ್ರಿ. ನಾವ್ ಹೇಳ್ತೀವಿ ಅರ್ಚನಮ್ಮ, ನಾವೇ ಹೇಳ್ತೀವಿ. ಸಮಯ ಸಂದರ್ಭ ನೋಡ್ಕೊಂಡು ನೀನೇನು ಹೇಳಕ್ ಹೋಗ್ಬೇಡ. ಯಾರ ಜೊತೆ ಇವಳು ಬಸ್ರೇನ ವಿಚಾರ ಯಾರಿಗೂ ಗೊತ್ತಾಗದ್ ಬೇಡ ಅಷ್ಟೇ. ಎದ್ ಬಾರೆ. ನಡಿಯಮ್ಮ. ನೀವು ಮುಂದೆ ನಾ ಮುಂದೆ ನಡೀರಿ, ನಾನು ಹಿಂದೆ ಬರ್ತೀನಿ. ಹೋಗೋಣ ನಡೀರಿ. ಬಾ ತೊಡಗಾಲ ಇವತ್ತು ಅಟ್ಟಿಯಾಕ. ನಿಂತಿತಿ ಕಾಣಿಸ್ತೀನಿ ಬಾ. ಯಾವನ್ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ತಿಳ್ಕೊಂಡು ನನ್ ಹೊಟ್ಟೆವರೆಲ್ಲ ಉರ್ಸ್ಬಿಟ್ಟಲ್ಲೇ ತೊಡಗಾಲಿ. ನನ್ ಗಂಡ ಜೊತೆ ಕಿನ್ನ ಇಲ್ಲಮ್ಮ, ಹುಡುಕಾಗಿಲ್ವೇನೆ ಇಲ್ಲಮ್ಮ. ಅವನ ಜೊತೆ ನಾನು ಅವನ ಅಂದಿದ್ದಾನೆ. ಇವಾಗ್ಲೇ ಬೇಡ ಹುಡುಗರು, ಮಿಸ್ ಇಂಡಿಯಾ ಆಗ್ಬೇಕು ಅಂತ ಹೇಳಿ ಹಂಗೆ ಹಿಂಗೆ ಅಂತೇಳಿ ಯಾವನ ಹತ್ರ ಹೋಗ್ ಮಲ್ಗುದ್ಲಪ್ಪ ಇವಳು. ಯಪ್ಪ ಪಲ್ಲವಿ ಅಮ್ಮ, ಫಸ್ಟ್ ಸಾವುಕಾರ ಮಗಂಗ್ ಹೇಳ್ಕ ಫುಲ್ ಖುಷಿ ಆಗ್ಬಿಟ್ಟು ನಮ್ಗೆ ಏನಾರು ಕೊಡ್ಸು. ಸ್ವೀಟು ಗೀಟ್ ಏನಾರು ನಮ್ ಬಾಯಿಗಳು ಸಿಹಿ ಮಾಡಮ್ಮ ತಾಯಿ. ಸರಿ ಸರಿ ಆಯ್ತು ಕಣಮ್ಮ. ನಮ್ಮಮ್ಮ ಇವತ್ತು ಬಾಯಿ ಸ್ವೀಟ್ ಮಾಡದ, ಬಾಯ ಕಣ್ಣಿಡ್ಬಾರ್ದು ಹಂಗ್ ಬರೀತಾಳ ಬಾಯಿ ಮ್ಯಾಕಿ. ಏನಪ್ಪಾ ಮಾಡೋದು? ಅಯ್ಯಯ್ಯೋ ಡ್ಯಾಮೇಶ, ಪಕ್ತೂರ್ ಸಾವುಕಾರ ಅಲ್ವೇನೋ ನೀನು? ಬಾರೋ ಈಗ್ಲರ್ವೆ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಮಾತಾಡ್ ಕರ್ಕೊಂಡು ಹೋಗು. ನಾನ್ ಪ್ರೆಗ್ನೆಂಟ್ ಕಣು. ಹಾಯ್ ಫ್ರೆಂಡ್ಸ್, ನನ್ನ ಹೆಂಡತಿ ಪ್ರತಿಭಾಗ ಹೊಟ್ಟೆ ನೋವು ಬಂದಿದೆ. 10 ತಿಂಗಳಾದ್ರೂ ಹೊಟ್ಟೆ ನೋವು ಬಂದಿದ್ದಿಲ್ಲ. 11 ತಿಂಗಳಿಗೆ ಬಿದ್ದೈತಿ. ಡಾಕ್ಟರ್ ನಾರ್ಮಲ್ ಆಗುತ್ತಾ 10 ತಿಂಗಳಿಗೆ ಅಂತ ಹೇಳಿ ಕಾಯಿಸಿದ್ರು. ಆದ್ರೆ 10 ತಿಂಗಳಾದ್ರೂ ಈಗ ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ. ಅದಕ್ಕೆ ಇವತ್ತು ಸಿಸೇರಿಯನ್ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದಾರ. ಹಾಸ್ಪಿಟಲ್ ಕುಂತೀವಿ, ನಾನು ನಮ್ಮ ಅತ್ತೆ ಇಬ್ರು. ನನಗಂತೂ ಅಪ್ಪ ಅಮ್ಮ ಇಲ್ಲ. ಆಕಿನೇ ನಂಗೆ ದೇವ್ರು ಇದ್ದಂಗ. 9 ವರ್ಷದ ಮ್ಯಾಗ ನಿಂತಿತ್ತು. ಇವತ್ತು ಡೆಲಿವರಿ ಅಂತ ಅಂದಾರ. ಯಾವ ಪಾಪ ಹೋಗುತ್ತೆ ಅಂತ ಹೇಳಿ ಕಾಯ್ತಾ ಇದೀವ್ರಿ. ಅಳಿ ಅಂದ್ರೆ ನಾನ್ ಇವತ್ತು ಅಜ್ಜಿ ಆಯ್ತವನಿ ಅಜ್ಜಿ. ನನ್ ಮಗ್ಳಗ 9 ವರ್ಷದ ಮ್ಯಾಗ ಹುಡುಗ್ರಾಗ್ತೈತಿ. ನನ್ಗಂತೂ ಇದಾ ಖುಷಿ ನೋಡ್ರಿ. ಅಯ್ಯೋ ಭಗವಂತ ಎಲ್ಲಿಂದಾರು ಒಳ್ಳೇದ್ ಮಾಡ್ತಾನ ಅನ್ನೋದ್ ಇದಾ ಸಾಕ್ಷಿ ಐತಿ. ಯಪ್ಪ ನನ್ ಮಗಳಿಗೊಂದ್ ಆನಿ ಅಂತ ಐತೆ, ಕೇಳ್ದಾರ ದೇವ್ರಿಲ್ಲ, ಬೇಡ್ದಾರ ಭಗವಂತನಿಲ್ಲ. ಹೆಂಗ ಒಂದ್ ಆಯ್ತೈತಲ್ಲ, ಬಾ ಖುಷಿ ಆಯ್ತೈತೆ ಅಳಿ ಅಂದ್ರೆ. ನಾನು ಇವತ್ತು ತಂದೆ ಆಯ್ತು ಈ ಕಡೆ ನನ್ಗಂತೂ ಬಹಳ ಖುಷಿ ಐತೈತಿ. ಅಯ್ಯೋ ನಾನಂತ ಈ ಖುಷಿನ ಎಲ್ಲಾ ಜೊತೆ ಊರಾಗೆಲ್ಲ ಹೇಳ್ಕೊಂಡ್ ಬರ್ಬೇಕು. ಇವಾಗ 8 ತಿಂಗಳಿಗೆ 9 ತಿಂಗಳಿಗೆ ಆಗ್ಬೇಕಿತ್ತು. ಯಾಕೆ 10 ತಿಂಗಳಿಗೆ ಮಾಡಕತ್ತಾರ. ಅಲ್ಲಿಂದ ನಾರ್ಮಲ್ ಡೆಲಿವರಿ ಮಾಡ್ತಾರ ಅಂತೇಳಿ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಬಂದು ಹೆಂಗೋ ಇವತ್ತು ಸಿಸೇರಿಯನ್ ಮಾಡ್ತಾಕಿತೀವಿ ಅಂತವ್ರೆ. ಯಾವ ಪಾಪ ಹೋಗುತ್ತೋ. ಎಣ್ಣಾಲೆಯಪ್ಪ ನಮ್ಮ ಟಿಯಕ ಲಕ್ಷ್ಮಿ ಬರ್ಲಿ. ಫಸ್ಟ್ ಒಬ್ರೆ ಕನ್ನಳಿ ಅಂದ್ರೆ ಎಣ್ಣಾಲಿ ಅಂತ ಕೇಳ್ಕೊಳ್ಳೋದು, ಬಾಕಿವೆಲ್ಲ ಗಂಡು 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 ಅಂತ ಸಾಯ್ತವೆ. ನೀವ್ ನೋಡ್ರಿ ಮನೆ ಯಾಕ ಲಕ್ಷ್ಮಿ ಬರ್ಲಿ ಮೊದ್ಲು ಅಂತೀರಿ. ಅಯ್ಯೋ ನಂಗೆ ಬಾಳ್ ಖುಷಿ ಆಯ್ತೋಳಿ ಅಂದ್ರೆ. ಅಲ್ತಿ ಅತ್ತಿಯವ್ರೆ, ಹೆಣ್ ಮಕ್ಳು ಮನೆ ಲಕ್ಷ್ಮಿ ಇದ್ದಂಗ. ಈಗ ನಾವು ನಮ್ಮಪ್ಪ ನಮ್ಮಮ್ಮನ ಹೊಟ್ಟೆಯಾಗ ಹುಟ್ಟು ಬಂದಿರ್ತೀವಿ. ನಮ್ಮಮ್ಮ ನಮ್ಮನ್ನ ನಡಿಬೇಕಾರ ಇವ್ನ ಗಂಡ್ ಮಗ ಬೇಡ ನನ್ಗೆ ಅಂದ್ಬಿಟ್ಟು ಸಾಯಿಸ್ಬಿಟ್ಟಿದ್ರೆ ನಾವು ಇರ್ತಿದ್ವ ಇಷ್ಟ ದಿನ. ಹೆಂಗೋ ಗಂಡಾರೋಲಿ ಹೆಣ್ಣಾರೋಲಿ ಹಚ್ಕಟ್ಟಾಗ್ಬಿಟ್ರೆ ಸಾಕು. ಸಿಸೇರಿಯನ್ ಮಾಡೇ ತಗಿಲಿ, ಕೊಟ್ಟಾಗ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ಕಣತೆ. ನೋಡಿದ್ರ ವೀಕ್ಷಕರೇ, ಒಬ್ಬೊಬ್ರಿಗೆ 10 ತಿಂಗಳಾದ್ರೂ ಆಗಿಲ್ಲ ಅಂದ್ರೆ 10 ತಿಂಗಳ ಸಿಸೇರಿಯನ್ ಮಾಡಿ ತೆಗಿತಾರಂತೆ. 9 ಮಕ್ಕ 10 ತಿಂಗಳವರೆಗೂ ನೋಡಿದ್ರು ಆಗುತ್ತೆ ಅಂತ ಹೇಳಿ ಮಗುನು ಬೆಳವಣಿಗೆ ಇದ್ದಿಲ್ಲ, ನಾರ್ಮಲ್ ಡೆಲಿವರಿ ಆನೇ ಇಲ್ಲ. ಅದಕ್ಕೆ 10 ತಿಂಗಳು ಮಾಡಕತ್ತಾರ. ಇದೆ ಮೊದ್ಲು 10 ತಿಂಗಳು ಮಾಡ್ತಿರೋದ. ನಾನು ಇವತ್ತ ನೋಡಿದ್ದು. ಯಾರೋ ನಮ್ ಚಿಕ್ಕಮ್ಮ ದೊಡ್ಡಂದಿರ ಅಂತ ಕೇಳಿದೆ. ಇವತ್ತು ಈಗೀಗ ನನ್ ಮಗಳು ಮಾಡ್ತಾವ್ರ ಹಂಗಿ. 10 ತಿಂಗಳು ಹತ್ರ ಆಯ್ತೈತಿ. ಹೆಂಗ ಒಟ್ಟ ಚೆನ್ನಾಗಾಗ್ಬಿಟ್ರೆ ಸಾಕು. ಹುಡುಗರು ಬೇಯಿಸಿದ್ರೆ ಸಾಕು. ನನ್ನ ಏನೋ ಬಾಳ್ ಒಳ್ಳೆಯವನಾಗವನೀಗ. ಮೊದ್ಲಾದ್ರೆ ಮಾಟ ಮಾತ್ರ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಎಲ್ಲಾರ ಹತ್ರ ರೊಕ್ಕ ಕಿತ್ಕೊಳ್ಳೋನು. ಇವಾಗ ಎಂಟ್ರು ಬಸ್ರಿ ಆದ್ಮೇಲೆ ಒಂಚೂರು ಚೆನ್ನಾಗ್ ಅವನ. ನನ್ಗದಾ ಖುಷಿ. ನನ್ ಮೊಮ್ಮಗನ ಯಾರು ಬರ್ತಾರೆ ಇಟ್ಕೊಂಡು ಮುದ್ದಾಡ್ಬೇಕು ನಾನು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.